ಕನ್ನಡ ಚಿತ್ರೋದ್ಯಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಬಹುದೊಡ್ಡ ದೈತ್ಯ ಶಕ್ತಿ ಮತ್ತು ಒಂದು ಪ್ರೇರಕ ವಿಚಾರ ಹೆಸರು ಅಂದರೆ ಅದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನೋಡಿ, ಮಹಾಭಾರತದಲ್ಲಿ ನಾವು ಕರ್ಣನ ಕಥೆಯನ್ನು ಕೇಳಿದ್ದೀವಿ. ಥೇಟ್ ಈ ಇಂಡಸ್ಟ್ರಿಯ ವಿಚಾರಕ್ಕೆ ಬಂದಾಗ ಆ ಕರ್ಣನ ರೀತಿಯಲ್ಲೇ ಒಂದಷ್ಟು ಅಸಹನೆ, ಅಪಮಾನ, ನೋವು, ಸಂಕಟ ಎಲ್ಲವನ್ನು ಕೂಡ ನಗುತ್ತಾನೇ ಸಹಿಸಿಕೊಂಡಂತಹ ವ್ಯಕ್ತಿ ಯಾರಾದರೂ ಇದ್ದರೆ, ಸಾಕಷ್ಟು ಪುಸ್ತಕಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ಸಾಕಷ್ಟು ಜನ ವಿಷ್ಣುವರ್ಧನ್ ಅವರನ್ನು ಹತ್ತಿರದಿಂದ ನೋಡಿದಂಥವ್ರು ಎಲ್ಲರೂ ಕೂಡ ಹೇಳುವಂಥದ್ದು ಅವರು ನಿಜವಾದ ಕರ್ಣ ಅಂತ. ಆ ಪುಣ್ಯಾತ್ಮ ಇದ್ದಾಗಲೂ ನೋವು ತಿಂದಿದ್ದು, ಸಂಕಟ ಅನುಭವಿಸಿದ್ರು, ಸಾರ್ವಜನಿಕವಾಗಿ ಅವರಿಗೆ ಆದಂತಹ ಅಪಮಾನಗಳು, ಆನಂತರದಲ್ಲಿ ಅವರು ಗಟ್ಟಿಯಾಗಿ ನಿಂತದ್ದು. ಸಾಹಸ ಸಿಂಹ ಅನ್ನುವಂತಹ ಸಿನಿಮಾ ಅದು ಯಾಕೆ ಮಾಡಿದ್ರೂ ಗೊತ್ತಿಲ್ಲ, ಆ ಸಿನಿಮಾನೂ ಅವ್ರ ವ್ಯಕ್ತಿತ್ವಕ್ಕೂ ತುಂಬ ಸಾಮ್ಯತೆಗಳಿದೆ. ವ್ಯಕ್ತಿತ್ವ ಒಂದು ಸವಾಲನ್ನು ಸ್ವೀಕರಿಸುವಂತಹ ಮತ್ತು ಸಂಕಟವನ್ನು ಹಾಗೆ ದವಡೆ ಕಚ್ಚಿಕೊಂಡು ಅಥವಾ ಸಂಯಮದಿಂದ ಅದನ್ನು ಸಹಿಸಿಕೊಳ್ಳುವಂಥದ್ದು ಇದೆಯಾ, ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಒಬ್ಬ ಸಂತ ವಿಷ್ಣುವರ್ಧನ್, ನೋ ಡೌಟ್. ಆ ವಿಷಯಕ್ಕೆ ಬಂದರೆ ಅವ್ರಿಗೆ ನೋಡಿ ಇದ್ದಾಗಲೂ ಕಷ್ಟಗಳಿದ್ವು, ಅವರು ಹೋದ್ಮೇಲೂ ಕೂಡ ಅವ್ರಿಗೊಂದು ಸರಿಯಾದ ಸಮಾಧಿ ಆಗಲಿಲ್ಲ. ಪದೇ ಪದೇ ಜಗಳಗಳು, ಆ ವಿಚಾರವಾಗಿ ಏನೇನೋ ಆಯಿತು. ಆದರೆ ಸರ್ಕಾರ ಈ ಸಂದರ್ಭ ತಗೊಂಡಂತಹ ಒಂದು ನಿರ್ಧಾರ ಅಭಿಮಾನ್ ಸ್ಟುಡಿಯೋ ವಿಚಾರವಾಗಿ, ಜೊತೆಯಲ್ಲಿ ಈಗ ಒಂದಷ್ಟು ಚಿತ್ರೋದ್ಯಮದ ಕಲಾವಿದರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಆ ನಂತರದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರೂ ಸೇರಿದಂತೆ ಸಾಕಷ್ಟು ಜನ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋ ಮೂಲಕ ಎರಡು ಬೇಡಿಕೆ ಇಟ್ಟಿದ್ದಾರೆ. ಒಂದು, ಅಭಿಮಾನ್ ಸ್ಟುಡಿಯೋದಲ್ಲಿ ಅವರಿಗೆ ಜಾಗ ಕೊಡುವಂಥದ್ದು. ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ಸ್ಮಾರಕ ಆಗಲೇಬೇಕು. ಹಾಗೆ ನೋಡಿದ್ರೆ ತ್ರಿಮೂರ್ತಿಗಳು ಒಟ್ಟಿಗೆ ಇರಬೇಕಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಆ ಇಬ್ಬರು ಕೂಡ ಬೆಂಗಳೂರಲ್ಲಿದ್ದಾರೆ. ಅವರಿಬ್ಬರದ್ದು ಸ್ಮಾರಕ ಪಕ್ಕದಲ್ಲೇ ಇದೆ. ಅಲ್ಲೇ ವಿಷ್ಣುವರ್ಧನ್ ಅವರ ಸ್ಮಾರಕ ಇದ್ದಿದ್ದರೆ ವೈಕುಂಠ, ಕೈಲಾಸ, ಬ್ರಹ್ಮಲೋಕ ಎಲ್ಲವೂ ಕೂಡ ಒಟ್ಟಿಗೆ ಸಿಕ್ತಿತ್ತು. ಕನ್ನಡ ಚಿತ್ರರಂಗದ ರಸಿಕರು ಯಾರಿದ್ದಾರೆ, ಅಭಿಮಾನಿಗಳು ಯಾರಿದ್ದಾರೆ, ಅವರಿಗೆ ಮೂವರು ಕೂಡ ಒಟ್ಟಿಗೆ ಸಿಕ್ತಿದ್ರು. ಆದಾಗ್ಯೂ ವಿಷ್ಣುವರ್ಧನ್ ಅವರ ಪತ್ನಿ ಅಥವಾ ಅವರ ಕುಟುಂಬಸ್ಥರು ನಮಗೆ ಮೈಸೂರಲ್ಲೇ ಬೇಕು, ಮೈಸೂರಲ್ಲೇ ಬೇಕು ಅಂತ ಕೇಳಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ಅವ್ರಿಗೊಂದು ದೊಡ್ಡದಾಗಿ, ಇಲ್ಲಿ ಈ ಇಬ್ಬರು ನಟರಿಗೆ ಎಷ್ಟು ದೊಡ್ಡ ಒಂದು ಪ್ರಾಶಸ್ತ್ಯ ಮತ್ತು ಗೌರವ ದಕ್ತಿದೆಯೋ ಅಂಥದ್ದೇ ಗೌರವ ಮತ್ತು ಪ್ರಾಶಸ್ತ್ಯ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸಿಕ್ಕರೆ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿ ಕೋರಬಹುದೇನೋ. ಇದು ಒಂದು ಕಡೆ ಅವ್ರಿಗೆ ಶಾಂತಿ ಸಿಗಬಹುದೇನೋ, ಸಿಕ್ಕಿಲ್ಲ ಅಂತಲ್ಲ. ಆದರೆ ಅಭಿಮಾನಿಗಳು ಈಗಲೂ ಒಂದು ಆಕ್ರೋಶ, ಅರೆ ವಿಷ್ಣುವರ್ಧನ್ ಅವ್ರಿಗೆ ಮಾತ್ರನೇ ಹೇಗಾಯ್ತಲ್ಲ, ಬದುಕಿದ್ದಾಗಲೂ ಅಷ್ಟೇ, ಈಗಲೂ ಕೂಡ ಅಷ್ಟೇ, ಅದಾಗಲೇಬೇಕಿದೆ. ಅದನ್ನೇ ಅವರು ಬೇಡಿಕೆ ಇಟ್ಟಿರುವಂಥದ್ದು. ಇದ್ರ ಜೊತೆಯಲ್ಲಿ ಮತ್ತೂ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಇಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕಾಗಿತ್ತು. ಆದರೆ ಈ ಹಿಂದಿನ ಸರ್ಕಾರಗಳು ಯಾವ್ಯಾವ ನಿರ್ಧಾರ ತೊಗೊಂಡ್ವು, ಒಂದ್ಸಲ ಕಾಂಗ್ರೆಸ್, ಒಂದ್ಸಲ BJP ಬಂದವು ಹೋದ್ವು, ಮೈತ್ರಿ ಸರ್ಕಾರಗಳು ಬಂದವು. ಆದರೆ ಈಗಲಾದರೂ ಸಾಹಸ ಸಿಂಹ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ, ಭಾರತ ರತ್ನ ಕೊಟ್ಟರು ತಪ್ಪೇನಿಲ್ಲ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈ ಸರ್ಕಾರ ಕೊಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕಂದರೆ ಈ ಸಂಪುಟದಲ್ಲಿ ಮತ್ತು ಶಾಸಕರಲ್ಲೂ ಕೂಡ ಬಹುಪಾಲು ಜನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿದ್ದಾರೆ. ಅವರ ಹಕ್ಕೊತ್ತಾಯ ಕೂಡ ಮಾಡ್ತಾರೆ. ಈ ಸಲ ಖಂಡಿತವಾಗ್ಲೂ ಕರ್ನಾಟಕ ರತ್ನ ಪ್ರಶಸ್ತಿಯ ಜೊತೆಯಲ್ಲಿ ಒಂದು ಭವ್ಯ ಸ್ಮಾರಕ ವಿಷ್ಣುವರ್ಧನ್ ರವರಿಗೆ ಮೈಸೂರಲ್ಲೇ ಆಗುತ್ತೆ. ಹೇಳಿ ಕೇಳಿ, ಮೈಸೂರಿನವರೇ ಮುಖ್ಯಮಂತ್ರಿಗಳು, ಅವರದ್ದೇ ಊರಿನ ಒಬ್ಬ ಖ್ಯಾತ ನಟ. ಸಾಹಸ ಸಿಂಹ ಅಂದರೆ ಎಷ್ಟೋ ಜನಕ್ಕೆ ಒಂದು ರೋಮಾಂಚನ ಆಗುತ್ತೆ. ಕಾರಣಗಳು ಬೇರೆ ಬೇರೆ ಇದ್ದಾವೆ. ಅವರಿಗೆ ಅವರ ನಟನೆ ಒಂದೇ ಅಲ್ಲ, ಅವರಿಗೆ ಆದಂತಹ ಅಪಮಾನಗಳ ವಿಚಾರಕ್ಕೂ ಕೂಡ ಕೆಲವರು ಸಹಿಸೋದಿಲ್ಲ, ಕೋಪದಲ್ಲಿ ಮಾತಾಡ್ಬಿಡ್ತಾರೆ. ಆದರೆ ಈ ಕ್ಷಣಕ್ಕೆ ಕೋಪದಲ್ಲಿ ಮಾತಾಡೋದ್ರಿಂದ ಏನು ಸಿಗೋದಿಲ್ಲ. ಅವರಿಗೆ ಇನ್ನಾದರೂ ಬಹುದೊಡ್ಡ ಗೌರವ ಸಂದಾಯ ಆಗದೇ ಇದ್ದರೆ, ಅವರು ತೆರೆ ಮೇಲೆ ನಮ್ಮನ್ನು ರಂಜಿಸಿದ್ದಕ್ಕೆ ನಾವು ಅವ್ರಿಗೇನು ಕೊಟ್ಟಂಗೆ ಲೆಕ್ಕನೇ ಇಲ್ಲ, ತೃಣಕ್ಕೆ ಸಮ ಆಗ್ತೀವಿ ಅಭಿಮಾನಿಗಳಾಗಿ ನಾವುಗಳು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಆದರೆ ಈ ಸರ್ಕಾರ ಈ ಸಲವಾದರೂ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು ಅನ್ನುವಂಥದ್ದು ಏನು ಅಭಿಮಾನಿಗಳ ಒತ್ತಾಯ ಇದೆ, ಬೇಡಿಕೆ ಇದೆ, ಅದನ್ನು ಈ ಸಲ ಈಡೇರಿಸುತ್ತೆ ಸರ್ಕಾರ. ಜೊತೆಯಲ್ಲಿ ಆ ಸ್ಮಾರಕಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ, ಸ್ಮಾರಕ ಅಭಿಮಾನಿಗಳೇ ಕಟ್ಟಿಸ್ಬಿಡ್ತಾರೆ. ಆದರೆ ಸರ್ಕಾರ ಏನಕ್ಕಿರುವಂಥದ್ದು, ಈ ಹಿಂದೆ
ಇಬ್ಬರು ನಟರಿಗೆ ಸಿಕ್ಕಂತಹ ಸರ್ಕಾರದ ಪ್ರಾಶಸ್ತ್ಯ ಮತ್ತು ಗೌರವ ಇವ್ರಿಗೂ ಸಂದಾಯ ಆಗಬೇಕು ಅನ್ನೋದಾದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ದೊಡ್ಡದೊಂದು ರಾಜ್ಕುಮಾರ್ ಅವರಿಗೆ ಸಿಕ್ಕಂತಹ ಗೌರವ, ಅಂಬರೀಷ್ ಅವರಿಗೆ ಸಿಕ್ಕಂತಹ ಗೌರವ ಅದೇ ರೀತಿ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸಿಗಬೇಕು. ಆಗಲೇ ತ್ರಿಮೂರ್ತಿಗಳನ್ನು, ಈ ಕನ್ನಡ ಚಿತ್ರೋದ್ಯಮದ ತ್ರಿಮೂರ್ತಿಗಳೇನು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂತೀವಿ, ಆ ಮೂರೂ ಜನಕ್ಕೆ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಆ ಕೆಲಸ ಈ ಸರ್ಕಾರ ಮಾಡೇ ಮಾಡುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಈ ಸಲ ರಾಜಕಾರಣ ಮಾಡುವಂಥದ್ದು ಏನಿರೋದಿಲ್ಲ. ವಿಷ್ಣುವರ್ಧನ್ ಅಂದರೆ ರಾಜ್ಕುಮಾರ್ ನಂತರದ ಒಂದು ಛಾಯೆ, ಒಬ್ಬ ಸಂತ, ನಟ ಸಂತ ಆತನಿಗೆ ಗೌರವ ಸಿಕ್ಕೇ ಸಿಗತ್ತೆ ಅನ್ನುವ ಗಟ್ಟಿ ನಂಬಿಕೆಯ ಅಭಿಮಾನಿಗಳು ಏನಂತಾರೆ ಕಮೆಂಟ್ ಮಾಡಿ.